ನಮಸ್ಕಾರ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಇಡೀ ಜಗತ್ತಿನಲ್ಲಿ, ಎಸ್ಪೆಷಲಿ ಈ ಕ್ಷೇತ್ರದಲ್ಲಿ ತಿಂಗಳಿಗೆ ಕೋಟಿ ಕೋಟಿಗಟ್ಟಲೆ ಸಂಬಳ. ಅದಕ್ಕೆ ಓದ ವಯಸ್ಸಿನಲ್ಲಿ ಚೆನ್ನಾಗಿ ಓದಬೇಕು. ಓದ ವಯಸ್ಸಿನಲ್ಲಿ ಯಾರು ಚೆನ್ನಾಗಿ ಓದ್ತಿರೋ ಆಮೇಲೆ ನೀವು ಚೂಸ್ ಮಾಡ್ಕೊತೀರಲ್ಲ ಎಜುಕೇಷನ್ನು, ನೀವು ಯಾವ ಕ್ಷೇತ್ರನ ವಿದ್ಯಾಭ್ಯಾಸದ ಕ್ಷೇತ್ರನ ಚೂಸ್ ಮಾಡ್ಕೊತೀರ ಆ ಕ್ಷೇತ್ರದಿಂದ ಖಂಡಿತವಾಗ್ಲೂ ತಿಂಗಳಿಗೆ ಕೋಟಿ ಕೋಟಿಗಟ್ಟಲೆ ಸಂಬಳ ದುಡಿಬೋದು. ತಿಂಗಳಿಗೆ ಕೋಟಿ ಕೋಟಿ ಬರೋ ಅಂಥ ಕ್ಷೇತ್ರ ಯಾವುದಪ್ಪ? ಸ್ಟೇಟ್ ಗೌರ್ನಮೆಂಟ್ ಜಾಬುಗಳಲ್ಲಿ ಖಂಡಿತವಾಗ್ಲೂ ಸಂಬಳ ಸಿಗಲ್ಲ ಕೋಟಿಗಟ್ಟಲೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲೂ ಖಂಡಿತವಾಗ್ಲೂ ಸಿಗಲ್ಲ. ಅರ್ಥ ಆಯ್ತಾ? ಯಾವ ಕ್ಷೇತ್ರದಲ್ಲಿ ಹಂಗಾದರೆ ಕೋಟಿಗಟ್ಟಲೆ ತಿಂಗಳಿಗೆ ಕೋಟಿ ಕೋಟಿ ದುಡಿಬೋದಪ್ಪ ಅಂತಂದರೆ ಅದು ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ, IT ಕ್ಷೇತ್ರಗಳಲ್ಲಿ ಮಾತ್ರ. ಅದಕ್ಕೋಸ್ಕರ ಓದೋ ಸಂದರ್ಭದಲ್ಲಿ ಕ್ಲೀನಾಗಿ ಇಂಜಿನಿಯರಿಂಗ್ ಮಾಡ್ಕೊಂಬಿಟ್ರೆ ನೀವು BE MTech ಕರೆಕ್ಟಾಗಿ ಓದ್ಬಿಟ್ರೆ, ಇಲ್ಲ ಪ್ರೊಫೆಷನಲ್ ಕೋರ್ಸಸ್ಗಳು ಓದಬೇಕು, ಡಾಕ್ಟರ್ಸ್ಗಳಾಗಬೇಕು, MBBS ಮಾಡಿ MDಗಳು ಮಾಡ್ಕೊಬೇಕು. ಈ ರೀತಿ ಚೆನ್ನಾಗಿ ಓದ್ಬಿಟ್ರೆ ಜೀವನ ಪರ್ಯಂತ ಸುಖವಾಗಿರ್ತೀರ. ಅದೇ ಓದಬೇಕಾದ್ರೆ ಕ್ಲೀನಾಗಿ BE ಇಂಜಿನಿಯರಿಂಗು MTech ಮಾಡ್ಕೊಂಬಿಟ್ರೆ, ಕ್ಲೀನಾಗಿ ಓದ್ಬಿಟ್ರೆ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಒಳ್ಳೊಳ್ಳೆ ಬ್ರ್ಯಾಂಚಸ್ ತಗೊಂಡು ಚೆನ್ನಾಗಿ ಓದಿ ಒಳ್ಳೆ ಪರ್ಸೆಂಟೇಜ್ ತೆಗೆದು ನಾಳೆ ದಿನ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ, IT ಸೆಕ್ಟರ್ಸ್ಗಳಲ್ಲಿ ನಿಮಗೆ ಒಳ್ಳೆ ಟ್ಯಾಲೆಂಟ್ ಇತ್ತು, ಒಳ್ಳೆ ತಲೆ ಇತ್ತು ಅಂತಂದರೆ ಖಂಡಿತವಾಗ್ಲೂ CEO ಕಡೆಯಿಂದ ಒಳ್ಳೆ ನಿಮಗೆ ಸ್ಯಾಲ್ರಿಗಳಂತೂ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಅರ್ಥ ಆಯ್ತಾ? ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರದರು ತಿಂಗಳಿಗೆ ಕೋಟಿಗಟ್ಟಲೆ ದುಡಿಯೋ ಅಂತ ಒಂದು ತಾಕತ್ತು ಬರುತ್ತಪ್ಪ ಅಂತಂದರೆ, ಮೇಷರಾಶಿ ಅಶ್ವಿನಿ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರ, ಮೇಷರಾಶಿ ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಕೃತಿಕಾ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಮಿಥುನ ರಾಶಿ ಪುನರ್ವಸು, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಸಿಂಹ ರಾಶಿ ಪೂರ್ವ ಪಾಲ್ಗುಣಿ ನಕ್ಷತ್ರ, ಸಿಂಹ ರಾಶಿ ಮಗ ನಕ್ಷತ್ರ, ಸಿಂಹ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ, ಕನ್ಯಾ ರಾಶಿ ಹಸ್ತ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ಧನುರ್ ರಾಶಿ ಮೂಲಾ ನಕ್ಷತ್ರ, ಧನುರ್ ರಾಶಿ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಧನಿಷ್ಠ ನಕ್ಷತ್ರ, ಕುಂಭ ರಾಶಿ ಧನಿಷ್ಠ ನಕ್ಷತ್ರ, ಮೀನ ರಾಶಿ ರೇವತಿ ನಕ್ಷತ್ರ, ಮೀನ ರಾಶಿ ಉತ್ತರ ಭಾದ್ರ ನಕ್ಷತ್ರ, ಮೀನ ರಾಶಿ ಪೂರ್ವ ಭಾದ್ರ ನಕ್ಷತ್ರದವರು. ಈ ರಾಶಿ ನಕ್ಷತ್ರದವರು ಎಜುಕೇಷನ್ ವಿಚಾರದಲ್ಲಿ ಚೆನ್ನಾಗಿ ಓದ್ತಿರ್ತಾರೆ. ಇನ್ನೂ ಒಂದು ಸ್ವಲ್ಪ ತಲೆ ಓಡಿಸಿ ಓದ್ಬಿಟ್ರೆ ಈ ಕೋರ್ಸಸ್ಸುಗಳೆಲ್ಲ ಚೆನ್ನಾಗಿ ಓದಿ ನೀವು ಮಾಡಿಕೊಂಡು ಒಳ್ಳೆ ನಾಲೆಡ್ಜ್ ಗಳಿಸ್ಬೇಕು, ಒಳ್ಳೆ ನಾಲೆಡ್ಜ್ ಇಟ್ಕೊಬೇಕು, ಟೆಕ್ನಿಕಲ್ ಸ್ಕಿಲ್ಸ್ ಚೆನ್ನಾಗಿರಬೇಕು. ಒಳ್ಳೊಳ್ಳೆ ಸಾಫ್ಟ್ವೇರ್ ಕೋರ್ಸಸ್ಸುಗಳು ಮಾಡಿಕೊಂಡು ಒಳ್ಳೆ ಸಾಫ್ಟ್ವೇರ್ ಫೀಲ್ಡ್ಗಳಿಗೆ ನೀವು ಎಂಟ್ರಿ ಆದರೆ ಖಂಡಿತವಾಗ್ಲೂ ತಿಂಗಳಿಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಂಬಳಗಳು ತಗೊಬೋದು. ಆ ಒಂದು ಶಕ್ತಿ ತಾಕತ್ತು ನಿಮಗೆ ಚಿಕ್ಕ ವಯಸ್ಸಿನಲ್ಲೇ ಬೆಳೆಸ್ಕೊಬೇಕು. ಓದಬೇಕು ಚೆನ್ನಾಗಿ, ಪ್ರೊಫೆಷನಲ್ ಕೋರ್ಸಸ್ಸುಗಳು ತಗೊಂಡು ಈ ಕೋರ್ಸಸ್ಸುಗಳೆಲ್ಲ ತಗೊಂಡು ಚೆನ್ನಾಗಿ ಓದಿ ನೀವು ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ನಿಮ್ಮ ಟ್ಯಾಲೆಂಟು ತೋರಿಸಿದರೆ ಖಂಡಿತವಾಗ್ಲೂ HR ಕಡೆಯಿಂದ, CEO ಕಡೆಯಿಂದ ಒಳ್ಳೆ ಸಂಬಳಗಳು ನಿಮಗೆ ಖಂಡಿತವಾಗ್ಲೂ ಇಂಕ್ರಿಮೆಂಟು ಬೋನಸ್ಸುಗಳೆಲ್ಲ ಸಿಕ್ಕಾಬಟ್ಟೆ ಎಕ್ಸಲೆಂಟಾಗಿ ನಿಮಗೆ ಬಂದೇ ಬರುತ್ತೆ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.